ಆನ್ಲೈನಲ್ಲೆಲ್ಲ ಇವಾಗ 800 900ಗೆಲ್ಲ ಸೇಲ್ ಆಗ್ತಾ ಇದೆ ಇದೇ ಆಯಿಲ್ಲು. ಇದು ಕೂದಲು ಹೆಲ್ತ್ಗೋಸ್ಕರ ನೀವು ಒಂದೇ ಒಂದಿನ ಬಿಡು ಮಾಡೋಕ್ಕಾಗಲ್ವಾ? ಏನು ಟಿಪ್ಸ್ ಹೇಳ್ಬೋದು ನಾನು ಅಂತ ಅಂದರೆ, ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅನ್ನಿಸ್ಬೋದು ನಿಮಗೆಲ್ಲ ಏನಕ್ಕೆ ಇವರು ಇಷ್ಟೊಂದು ಸಾರಿ ಯೋಚನೆ ಮಾಡಿ ಮಾತಾಡ್ತಾರೆ, ಇಷ್ಟೊಂದು ಸ್ಲೋ ಆಗಿ ಮಾತಾಡ್ತಾರೆ ಅಂತ. ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ ಫಾಸ್ಟಾಗಿ ಮಾತಾಡಬೇಕು, ಯೋಚನೆ ಮಾಡ್ಕೊಂಡು ಮಾತಾಡಬಾರ್ದು ಅಂತ. ಆದರೆ ಏನು ಮಾಡೋದು, ಏನೋ ಹೇಳಬೇಕು ಅಂತ ಹೋಯ್ತಾ ಇರ್ತೀನಿ, ಅದು ಎಲ್ಲ ಮರ್ತೋಗ್ತಾ ಇರುತ್ತೆ. ಕ್ಯಾಮ್ರಾ ನೋಡಿದ ತಕ್ಷಣ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೀಝರ್ ಇರುತ್ತೆ, ಗೀಝರ್ ಯೂಸ್ ಮಾಡ್ತೀರಿ, ಮತ್ತು ಸೋಲಾರ್ ನೀರು ಯೂಸ್ ಮಾಡ್ತೀರಿ, ಅದರಿಂದನೇ ಅರ್ಧ ಕೂದಲೆಲ್ಲ ಹೊಂಟೋಗುತ್ತೆ. ಹಳ್ಳಿ ಕಡೆಯಲ್ಲೇನು ಅಂತಂದರೆ ಅಂಡೆ ನೀರನ್ನ ನಾವು ಕಾಯಿಸಿ ಉಯ್ಕೊಳ್ಳೋದ್ರಿಂದ ಅಷ್ಟೊಂದು ಏನು ಕೂದಲೆಲ್ಲ ಏನು ಉದ್ರಲ್ಲ. ಸಿಟಿ ಕಡೆಯವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ನಾನೇನು ಟಿಪ್ಸ್ ಹೇಳ್ಬೋದು ಅಂತಂದರೆ, ಇವಾಗ ನೀವು ದಿನ ತಲೆಗೆ ಸ್ನಾನ ಮಾಡ್ತೀರಾ, ದಿನ ತಲೆಗೆ ಸ್ನಾನ ಮಾಡೋಕ್ಕೆ ಹೋಗಬೇಡಿ, ಮೈಗೆ ಸ್ನಾನ ಮಾಡಿ. ವಾರದಲ್ಲಿ 3 ಸತಿ ತಲೆಗೆ ಸ್ನಾನ ಮಾಡಿ, ಅಥವಾ 2 ಸಲ ಸ್ನಾನ ಮಾಡಿ. 2 ಸಲ ಸ್ನಾನ ಮಾಡಿದ್ರೂ ನೀವು ಏನಿರುತ್ತೆ ಗೀಝರ್ ನೀರು, ಆ ಗೀಝರ್ ನೀರನ್ನ ತಲೆಗೆ ಸ್ನಾನ ಮಾಡಲೇಬೇಡಿ. ಆದಷ್ಟು ಒಂದು ತಪ್ಪಲೆಯಲ್ಲಿ ನೀರನ್ನ ಕಾಯಿಸಿ ತಲೆಗೆ ಅಂತಲೇ ಸ್ನಾನ ಮಾಡಿ, ಮೈಗೆ ಗೀಝರ್. ಈ ಸೀಸನ್ನಲ್ಲಿ ಕೂದಲು ಉದುರೋದು ಸಹಜ ಅಂತಲೇ ಹೇಳ್ಬೋದು. ನನ್ನ ಕೂದಲು ಅಷ್ಟೇ ಮೊದಲು ತುಂಬ ಅಂದರೆ ಇಷ್ಟಿತ್ತು ಅಷ್ಟೇ, ಬೆಳೆಸೋದಕ್ಕೆ ತುಂಬ ಕಷ್ಟನೂ ಆಯ್ತಿತ್ತು. ಈಗ ತುಂಬ ಉದ್ದ ಬೆಳೆದೈತೆ, ಉದುರೋದು ಇಲ್ಲ ಅಷ್ಟೊಂದು. ಉದುರುತ್ತೆ ಮಾಮೂಲಿ, ಕಾಮನಾಗಿ ಎಷ್ಟು ಉದುರುತ್ತೆ ಅಷ್ಟೇ. ದಿನಕ್ಕೆ 4 ಒಂದು ಬಾದಾಮಿ ಅನ್ನೋದನ್ನ ನೀವು ನೆನೆಸಿ ತಿನ್ನಬೇಕು, ಆವಾಗಲೇ ನಿಮ್ಮ ಕೂದಲು ಉದ್ರಲ್ಲ. ವಾರಕ್ಕೊಂದು ಸತಿನಾದ್ರೂ ನೆಲ್ಲಿಕಾಯಿ ಜ್ಯೂಸನ್ನ ಕುಡೀರಿ, ತುಂಬ ಒಳ್ಳೆಯದು. ಸ್ಕಿನ್ಗೂ ಒಳ್ಳೆಯದು ಮತ್ತು ಕೂದಲಿಗೂ ತುಂಬ ಒಳ್ಳೆಯದು. ಮಿಸ್ ಮಾಡದೇ ಇರೋ ರೀತಿ ವಾರಕ್ಕೊಂದು ಸಲ ಎಣ್ಣೆನ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸ್ನಾನ ಮಾಡಿದ್ಮೇಲೆ ಚೆನ್ನಾಗಿ ಕೂದಲನ್ನ ಒಣಗಿಸಿ ತಕ್ಷಣ ಕೂದಲನ್ನ ಬಾಚಕ್ಕೆ ಹೋಗಬೇಡಿ. ನೀವು ಯಾವಾಗ ತಕ್ಷಣ ಸ್ನಾನ ಆಗಿದ ತಕ್ಷಣ ಬಾಚ್ತೀರಾ, ಆವಾಗಲೇ ಕೂದಲು ಇನ್ನೂ ಜಾಸ್ತಿ ಉದುರೋದು. ಇನ್ನೊಂದೇನು ಅಂತಂದರೆ, ಜಾಸ್ತಿ ಟೆನ್ಷನ್ ತಗೋತೀರಾ, ಅಯ್ಯೋ ಕೂದಲು ಉದುರುತೈತೆ ಅಂತ. ಹಂಗೆ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಹಂಗೆ ತಗೊಂಡಾಗ ಇನ್ನೂ ಜಾಸ್ತಿ ಉದುರುತ್ತೆ. ಈಗ ಆನ್ಲೈನಲ್ಲೆಲ್ಲ 800 900 ಇದನ್ನೆಲ್ಲ ಕೊಟ್ಟು ಪರ್ಚೇಸ್ ಮಾಡಿ ನೀವು ಅದಕ್ಕೆ ರಿಸಲ್ಟ್ ಬಂದಿಲ್ಲ ಅಂತ ಅನ್ನೋದಕ್ಕಿಂತ, ಒಂದು 100 ರೂಪೀಸ್ಗೆ ಕೋಕೋನಟ್ ಆಯಿಲು ಮತ್ತು ಕ್ಯಾಸ್ಟರ್ ಆಯಿಲ್ ತಗೊಂಡು ನಾನು ಹೇಳೋ ಮೆಥಡಲ್ಲಿ ಮಾಡಿ ಇಡೀ ನಿಮಗೆ ಇಲ್ಲ ಅಂತ ಅಂದ್ರೂ ಒಂದು 2 ತಿಂಗಳು 3 ತಿಂಗಳಂತೂ ಈ ಎಣ್ಣೆ ಬರುತ್ತೆ. ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಈ ಪ್ರೋಸೆಸ್ ಅಂತೂ ತುಂಬ ಅಂದರೆ ತುಂಬ ಈಸಿ ಇರುತ್ತೆ ಪಾಪು ಆದಮೇಲೆ ಅಂತ. ಆದರೆ ನಾನು ನಿಜವಾಗ್ಲೂ ಉದ್ರಿಲ್ಲ ಕೂದಲು. ಏನು ಸೀಕ್ರೆಟ್ ಅಂತ ಅಂದರೆ ಇದೇನೆ. ಈ ಟಿಪ್ಸ್ನ ನೀವೆಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ವ್ಲಾಗಲ್ಲಿ ಯಾವ ಥರ ಎಣ್ಣೆ ಪ್ರಿಪೇರ್ ಮಾಡಿ ಇಟ್ಕೋತೀವಿ ಇದನ್ನು ನಾನು ತೋರಿಸ್ತಿದ್ದೀನಿ. ಇದನ್ನೇ ಯಾರ್ಯಾರೆಲ್ಲ ವೀಡಿಯೋಸ್ಗಳನ್ನ ವ್ಲಾಗ್ಸ್ಗಳನ್ನ ನೋಡಿನೂ ಅವರೆಲ್ಲ ಲೈಕ್ ಕೊಡ್ದಾನೆ ಸಬ್ಸ್ಕ್ರೈಬ್ ಆಗ್ದಾನೆ ಹಂಗೆ ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲ ಹೊಡಿಲಿ ಚಪ್ಪಾಳೆ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯನ್ನು ಒಂದು 3 ಕಟ್ ಮಾಡಿ ಇಟ್ಟಿರೋದು ಹಾಕಿದ್ದೀನಿ. ಇದಕ್ಕೆ ನಾನು ಬಿಳಿ ದಾಸವಾಳ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂತ ಅಂದರೆ ಕೆಂಪು ದಾಸವಾಳನೂ ಕೂಡ ಹಾಕ್ಬೋದು. ಒಂದು 4 ಹಾಕ್ಕೊಳ್ಳಿ. ಇದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕೋದ್ರಿಂದ ನಿಮ್ಮ ಕೂದಲು ಹೆಲ್ತು ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಮೂತ್ ಕೂಡ ಆಗುತ್ತೆ ಕೂದಲು. ನೆಕ್ಸ್ಟು ನಾನಿಲ್ಲಿ ಮೆಹಂದಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನಂಗೆ ಇಷ್ಟು ಹಾಕಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಕೂದಲು ಹೆಲ್ತ್ಗೆ ತುಂಬ ಒಳ್ಳೆಯದು ಕರಿಬೇವಿನ ಸೊಪ್ಪು. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಎಳ್ಳು ಹಾಕ್ತಾಯಿದ್ದೀನಿ. ನೋಡಿ, ಎಳ್ಳೆಲ್ಲನೂ ಹಾಕಾದ್ಮೇಲೆ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಈಗ ನೀವು ಅಷ್ಟೇ ಅಂಗಡಿಯಿಂದ ಇದ್ದರೆ ಅಂಗಡಿಯಿಂದ ಹಾಕಿ, ಇಲ್ಲಾಂದರೆ ಮನೇಲೇ ಬಿಡಿಸಿರೋದಿದ್ರೆ ಮನೆ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಾಕಾದ್ಮೇಲೆ ನಾನು ಇಲ್ಲಿ ಹರಳೆಣ್ಣೆನೂ ಹಾಕ್ಕೋಬೇಕು.
ನೀವು ನಾನು ಇಲ್ಲಿ ಈಕ್ವಲ್ ಅಮೌಂಟಲ್ಲಿ ಹಾಕಿದ್ದೀನಿ. ನಾನು ಎಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಅಷ್ಟೇ ಹರಳೆಣ್ಣೆನೂ ಕೂಡ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಹಾಕಿ. ಹರಳೆಣ್ಣೆನೂ ಹಾಕಿ ತುಂಬ ಚೆನ್ನಾಗಿರುತ್ತೆ. ಹೀಗೆ ಹರಳೆಣ್ಣೆ ಎಲ್ಲ ಹಾಕಾದ್ಮೇಲೆ ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡಬೇಕು ನೀವು ಇದನ್ನು. ಏನು ಫುಲ್ ಕುದಿಸೋಕ್ಕೆ ಅಂತ ಏನು ಹೋಗಬೇಡಿ. ಒಂದು 10-15 ಮಿನಿಟ್ಸ್ ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ಇದನ್ನು 1-2 ಕುದಿ ಬರೋ ತನಕ ಚೆನ್ನಾಗಿ ಕುದಿಸಾದ್ಮೇಲೆ ಇದನ್ನು ನೀವು ಒಂದು ಬಾಟಲ್ಗೆ ಹಾಕಿ ನೀಟಾಗಿ ಸೋರಿಸಿ ಎತ್ತಿಡಿ. ಇಷ್ಟೇ ಆಯಿಲ್ ಪ್ರಿಪೇರ್ ಮಾಡೋದು. ತುಂಬ ಈಸಿ ಮೆಥಡ್ ಇದು. ನೋಡಿ, ನಾನು ಲಾಸ್ಟಲ್ಲಿ ವಿಡಿಯೋ ಮಾಡಿದ್ದೀನಿ. ಈ ಥರ ಒಂದು 2-3 ಕುದಿ ಆದಮೇಲೆ ಈ ಥರ ಇದೆ ಆಯಿಲ್ಲು. ಇದನ್ನು ನಾನು ನೀಟಾಗಿ ಕೂದಲಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ನೀಟಾಗಿ ಕೂದಲು ಸ್ಕಾಲ್ಫ್ಗೆಲ್ಲ ಯೂಸ್ ಮಾಡಿ ಅಪ್ಲೈ ಮಾಡಿ. ಫ್ರೆಂಡ್ಸ್, ನೀವು ಈ ಥರ ನೀಟಾಗಿ ಅಪ್ಲೈ ಮಾಡಾದಮೇಲೆ ಒಂದು 2-3 ನಿಮಿಷ ಚೆನ್ನಾಗಿ ಕೂದಲನ್ನ ಮಸಾಜ್ ಮಾಡಾದಮೇಲೆ ಸ್ನಾನ ಮಾಡಿ 1 ಅವರ್ ಬಿಟ್ಟು. ಕೂದಲು ಬೆಳೀಲಿ ಅಂತ ಇದನ್ನು ದಿನ ಎಲ್ಲ ಎಣ್ಣೆ ಹಾಕ್ತಾನೆ ಇರಬಾರ್ದು. ವಾರದಲ್ಲಿ 1 ದಿನ 1 ಅವರ್ ಕೂದಲಿಗೆ ನೀಟಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡಿ. ದಿನ ಏನು ನೀವು ಮಿಸ್ ಮಾಡ್ತಿರೋ ಬಿಡ್ತಿರೋ ದಿನ 4 ಬಾದಾಮಿನ ಚೆನ್ನಾಗಿ ನೆನೆಸಿ ರಾತ್ರಿ ಎಲ್ಲ ನೆನೆಸಿ ಬೆಳಗ್ಗೆ ತಿನ್ನಬೇಕಾಗುತ್ತೆ. ಎಲ್ರಿಗೂ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಕ್ಕೈತೆ ಅಂತಲೂ ಕೂಡ ಅಂದ್ಕೊಂಡು ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.